ನಾನೊಂದು 3 ಆನೆ ಸಾಕಿದ್ದೀನಿ ಸರ್. 3 ಆನೆಗೂ ಟ್ರೈನಿಂಗ್ ಕೊಟ್ಟಿದ್ದೀನಿ. ಅಂಗಡಿಗೆ ಹೋಗಿ ಹಿಟ್ಟು ತಂದಿದ್ದೆ, ತಗೊಂಡು ಬಂದು ಇಟ್ಟೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದೆ, ಸಾಲ್ಟ್ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟೆ ಸರ್. ಅದಕ್ಕೆ ಈಗ ಏನಂತ ಹೇಳ್ತಾರೆ? ನಿಮ್ಮ ಹೆಸರೇನು? ರವಿ. ನೀವು ಎಲ್ಲಿಂದ ಬಂದಿದ್ದೀರಾ? ಹುಬ್ಬಳ್ಳಿ. ನಿಮ್ಮ ವಯಸ್ಸೆಷ್ಟು? 16. ಮಿಯೋ ಮಿಯೋ ಅನ್ನುವಂಥ ಒಂದು ಪ್ರಾಣಿ ಇದೆಯಲ್ಲ, ಅದು ಯಾವುದು ಸರ್? ನಾಯಿ. ಸರ್, ಆಕಾಶದ ಬಣ್ಣ ಯಾವುದು? ಕೆಂಪು. ನಿಮ್ಮ ಹೆಂಡತಿ ಹೆಸರೇನು ಸರ್? ಏನು ಇದಕ್ಕೆ ನಾನು ಚೆನ್ನಾಗಿ ಓಡಿಸ್ಕೋಬೇಕು ನಾನು. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಂತೂ ನನಗಂತೂ ತುಂಬ ಸಂಭ್ರಮದ ದಿನ. ಯಾಕಂತ ಹೇಳಿದ್ರೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ನಟ ಅನಿರುದ್ಧ್ ಅವರು ತುಂಬ ಸೀರಿಯಸ್ ಆಗಿ ಮಾತಾಡಿರೋದು ನೋಡಿರ್ಬೋದು, ಫನ್ನಾಗಿ ಮಾತಾಡಿರೋದು ನೋಡಿರ್ಬೋದು. ಬಟ್ ಇವತ್ತು ಫುಲ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ. ಸೂಪರ್. ನಿಮ್ಮನ್ನು ನೋಡೋದೇ ನಮಗೊಂದು ಭಾಗ್ಯ. ಸೊ ಇವತ್ತು ನಿಮ್ಮ ಜೊತೆಗೆ ಪ್ರಶ್ನೆಗಳನ್ನು ಕೇಳ್ತೀನಿ ಅನ್ನೋದು ಇನ್ನೊಂದು ಖುಷಿ ನನಗೆ. ಈಗ ವಿಷ್ಣುವರ್ಧನ್ ಸರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗಿದೆ. ಅದರ ಖುಷಿಯನ್ನು ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ತುಂಬ ಸಂತೋಷ ಇದೆ ಅಮ್ಮ. ಅದಕ್ಕೆ ಅವರು ಅರ್ಹರು, ಯೋಗ್ಯರು. ಹಾಗಾಗಿ ಅವರಿಗೆ ಇದು ಈ ಒಂದು ಗೌರವ ಸಂದಿದ್ದು ನಿಜಕ್ಕೂ ತುಂಬ ಅಂದರೆ ತುಂಬ ಹೆಮ್ಮೆಯ ವಿಚಾರಮ್ಮ. ನಿಜ. ಅಭಿಮಾನಿಗಳೆಲ್ಲ ಹೇಳ್ತಿದ್ದಾರೆ ಈ ಬಾರಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಕಾರ್ಯಕ್ರಮ ಅಂತ. ಸೊ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದೆ ಸರ್, ಹೇಗಾಗುತ್ತೆ ಕಾರ್ಯಕ್ರಮ ಅಂತ? ಬಹುಶಃ ನವೆಂಬರ್ 1ನೇ ತಾರೀಕು ಕಾರ್ಯಕ್ರಮ ನಡೆಯುತ್ತೆ. ಅದಾದ್ಮೇಲೆ ನೋಡೋಣ ಅದು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ. ಸರ್, ಇನ್ನೊಂದು ಮೇಯ್ನ್ ಆಗಿ ನಿಮಗೆ ಫ್ಯೂಚರಲ್ಲಿ ಈ ಜಾನರ್ದು ಸಿನಿಮಾ ಮಾಡಬೇಕು ಅಥವಾ ಈ ಜಾನರ್ ನಾನು ಟ್ರೈ ಮಾಡಬೇಕು, ನಂಗೆ ಇಲ್ಲೂ ಸಿಕ್ಕಿಲ್ಲ ಅನ್ನೋದಿದ್ರೆ ಯಾವುದು ಸರ್? ನಿಜ ಹೇಳಬೇಕು ಅಂತಂದರೆ ಅದು ಏನು ಗೊತ್ತಿಲ್ಲಮ್ಮ. ಅದು ದೇವರು ಆ ಪ್ರಕೃತಿ ನಿರ್ಧಾರ ಮಾಡುತ್ತೆ. ನನಗೆ ಇವತ್ತು ಸಿಕ್ಕಿರ್ತಕ್ಕಂಥ ಕೆಲಸ ಏನಿದೆ ಅದನ್ನು ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ನನಗದು ಆ ದೇವರು ನನಗೆ ಯೋಗಾನೂ ಕೊಡ್ತಾನೆ. ಈಗ ಇದು ಪಾರ್ಟ್ ನಿಮ್ಮ ಸಿನಿಮಾದ ಬಗ್ಗೆ ನಂಗೆ ಕೇಳೋಕ್ಕಿತ್ತು. ಬಟ್ ಇವಾಗ ಸ್ವಲ್ಪ ಫನ್ ರೌಂಡ್ ಸರ್. ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕಷ್ಟೇ. ಜೋಕ್ ಇದೆ ಇದು. ನಾನೊಂದು 3 ಆನೆ ಸಾಕಿದ್ದೀನಿ ಸರ್. 3 ಆನೆಗೂ ಟ್ರೈನಿಂಗ್ ಕೊಟ್ಟಿದ್ದೀನಿ. ಬಸ್ ಹತ್ತೋದು ಹೆಂಗೆ, ಬಸ್ ಇಳಿಯೋದು ಹೇಗೆ, ಬಸ್ಸಿಗೆ ಹೋಗೋದು ಹೇಗೆ, ಅದೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀನಿ ಆ 3 ಆನೆಗೂ ಕೂಡ. ಸೊ ಆ 3 ಆನೆ ಫುಲ್ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ, ಬಸ್ವರೆಗೂ ಹೋಗುತ್ತೆ. ಹೋದಾಗ 2 ಆನೆ ಮಾತ್ರ ಬಸ್ ಹತ್ತದೆ ಸರ್, 1 ಆನೆ ಬಸ್ ಹತ್ತಲ್ಲ. ಯಾಕೆ? ಜಾಗ ಇರಲ್ಲ ಅಂತಾನೆ? ಇಲ್ಲ ಸರ್, ನಾನು ಅದಕ್ಕೆ ಬೇಕಾಗಿರೋ ದೊಡ್ಡ ಬಸ್ಸೇ ಮಾಡಿಸಿದ್ದೀನಿ. ದೊಡ್ಡ ಬಸ್, ಆನೆಗೆ ಬೇಕಾಗಿರೋ ಬಸ್ಸೇ ಮಾಡಿಸಿದ್ದೀನಿ ಸರ್. ಗೊತ್ತಿಲ್ಲಮ್ಮ. ಗೊತ್ತಿಲ್ಲ ಸರ್. ಆ 2 ಆನೆ ಈ 1 ಆನೆ ಬಸ್ಸಿಗೆ ಬಿಡಕ್ಕೆ ಬಂದಿತ್ತು ಸರ್. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಕ್ವಶನ್ ಸರ್ ನಂದು. ನಾನು ಅಂಗಡಿಗೆ ಹೋಗಿದ್ದೆ. ಅಂಗಡಿಗೆ ಹೋದ ತಕ್ಷಣ ಅಲ್ಲಿಂದ ಹಿಟ್ಟು ತಗೊಂಡು ಬಂದೆ ಮನೆಗೆ. ಅದಕ್ಕೆ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ಸರ್. ಈಗ ಆ ಸೈಡಲ್ಲಿ ಇಡೋ ಹಿಟ್ಟಿಗೆ ಏನಂತ ಕರೀತಾರೆ? ಅಂಗಡಿಗೆ ಹೋಗಿ ಹಿಟ್ಟು ತಂದಿದ್ದೆ, ತಗೊಂಡು ಬಂದು ಇಟ್ಟೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದೆ, ಸಾಲ್ಟ್ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟೆ ಸರ್. ಅದಕ್ಕೆ ಈಗ ಏನಂತ ಹೇಳ್ತಾರೆ? ಉಪ್ಪಿಟ್ಟು. ಸಿಲ್ಲಿ ಕ್ವಶನ್ ಸರ್. ತುಂಬ ಸಂತೋಷ. ಯಾಕಂತಂದ್ರೆ ಈ ನಡುವೆ ಜೋಕ್ಸ್ಗಳು ಕೇಳೋದೇ ಇಲ್ಲ. ಅದು ನೀವು ಹೇಳ್ತಾ ಇದ್ದೀರಲ್ಲ, ತುಂಬಾ ಖುಷಿ ಆಗ್ತಿದೆ. ಖುಷಿ ಆಯ್ತಾ? ಇನ್ನೊಂದು ಕ್ವಶನ್ ಸರ್. ಒಬ್ಬ ಹುಡುಗ ಇದ್ದಾನೆ, ಅವ್ನಿಗೆ ಎಷ್ಟೇ ಸ್ಕೂಲ್ಗೆ ಹೋಗು ಅಂತ ಹೇಳಿದ್ರೆ ಅವ್ನು ಹೋಗಕ್ಕೆ ಕೇಳಲ್ಲ. ಯಾಕೆ? ಅವ್ನು ಕಾಲೇಜ್ಗೆ ಹೋಗ್ತಿರ್ತಾನೆ ಸರ್. ಇನ್ನೊಂದು ರೌಂಡ್ ಅಂತ ಮಾಡೋಣ ಸರ್. ಇದು ರಾಂಗ್ ಆನ್ಸರ್ಸ್ ಓನ್ಲಿ. ನಾನು ಏನೇ ಪ್ರಶ್ನೆ ಕೇಳೋದು ನೀವು ರೈಟ್ ಆನ್ಸರ್ ಕೊಡಬಾರ್ದು, ರಾಂಗ್ ಆನ್ಸರೇ ಕೊಡಬೇಕು. ರೈಟ್ ಕೊಟ್ಟರೆ ನೀವು ಔಟು, ರಾಂಗ್ ಕೊಟ್ಟರೆ ನೀವು ವಿನ್ನು. ಓಕೆ, ನನ್ನ ಫಸ್ಟ್ ಪ್ರಶ್ನೆ, ನಿಮ್ಮ ಹೆಸರೇನು? ರವಿ. ನೀವು ಎಲ್ಲಿಂದ ಬಂದಿದ್ದೀರಾ? ಹುಬ್ಬಳ್ಳಿ. ನಿಮ್ಮ ವಯಸ್ಸೆಷ್ಟು? 16. ಸೂಪರ್ ಅವಕಾಶ ಅಲ್ಲ ಸರ್ ಇವಾಗ. ಬಟ್ ಏನು ಗೊತ್ತಾ ಸರ್, ನೀವು 16 ವಯಸ್ಸು ಥರನೇ ಕಾಣ್ತೀರ, ಯಂಗ್ ಆ್ಯಂಡ್ ಎನರ್ಜೆಟಿಕ್. ಸರ್, ಸಂಡೇ ಆದಮೇಲೆ ಯಾವ ವಾರ ಬರುತ್ತೆ? ಸ್ಯಾಟರ್ಡೇ. ನಾನೇ ಯೋಚನೆ ಮಾಡಕ್ಕೆ ಹೋಗ್ಬಿಟ್ಟೆ ಯಾವ್ದು ಬರುತ್ತೆ ಅಂತ. KGF ಹೀರೋ ಯಾರು? ನಾನೇ. ಬೆಸ್ಟ್. ಕಾಂತಾರ ಚಾಪ್ಟರ್ 1 ಹೀರೋಯಿನ್ ಹೆಸರೇನು? ಐಶ್ವರ್ಯ ರಾಯ್. ಹೆಂಗಿರ್ಬೋದು ಐಶ್ವರ್ಯ ಅಂದ್ರೆ?
ನೈಸ್. ಒಂದು ವರ್ಷದಲ್ಲಿ ಎಷ್ಟು ದಿನ ಇರುತ್ತೆ ಸರ್? ಒಂದು ವರ್ಷ ಒಂದೇ ದಿನ. ಬಾಳೆಹಣ್ಣಿನ ದಿನ ವರ್ಷ ಎರಡು ಒಂದೇ ತಾನೆ. ರೈಟ್ ಆನ್ಸರ್ಸ್ ಓನ್ಲಿ. ಈಗ ನನಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಏನಪ್ಪ ಇದು ಆನ್ಸರ್ ನಾನು ಕ್ವಶನ್ ಕೇಳಿದೆ ಅಂತ. ಎಸ್, ಬಾಳೆಹಣ್ಣಿನ ಬಣ್ಣ ಯಾವುದು ಸರ್? ನೀಲಿ. ನೀವು ಯಾವ ಗ್ರಹದಲ್ಲಿದ್ದೀರಾ? ನಾವು ಗ್ರಹದಲ್ಲಿದ್ದೀವಾ? ನನ್ನ ಪ್ರಶ್ನೆ ಸರ್, ಯಾವ ಗ್ರಹದಲ್ಲಿದ್ದೀರಾ? ನಾನು ಗ್ರಹದಲ್ಲಿಲ್ಲಪ್ಪ, ನಾನು ಈಗ ಸ್ಟುಡಿಯೋನಲ್ಲಿದ್ದೀನಿ. ಸ್ಟುಡಿಯೋದಲ್ಲಿದ್ದೀರಾ? ರಾಂಗ್ ಆನ್ಸರ್. ಕರೆಕ್ಟ್ ಸರ್. ಮೇನ್ 2+2 ಎಷ್ಟು ಸರ್? 5. ಸೂಪರ್. ಮಿಯೋ ಮಿಯೋ ಅನ್ನುವಂಥ ಒಂದು ಪ್ರಾಣಿ ಇದೆಯಲ್ಲ, ಅದು ಯಾವುದು ಸರ್? ನಾಯಿ. ನಾವೀಗ ಇಮ್ಯಾಜಿನೇಷನ್ ಹೋಗ್ಬೇಕು ಸರ್, ಮಿಯೋ ಮಿಯೋ ನಾಯಿ ಹೆಂಗೆ ಅನ್ನತ್ತೆ ಅಂತ. ಸರ್, ನೀವು ಹಲ್ಲನ್ನು ಯಾವ್ದ್ರಲ್ಲಿ ಉಜ್ತೀರಾ? ನಾನು ಉಜ್ಜೋದೇ ಇಲ್ಲ ಸರ್, ಆಕಾಶದ ಬಣ್ಣ ಯಾವುದು? ಕೆಂಪು. ನಿಮ್ಮ ಹೆಂಡತಿ ಹೆಸರೇನು ಸರ್? ಏನು ಇದಕ್ಕೆ ನಾನು ಚೆನ್ನಾಗಿ ಓಡಿಸ್ಕೋಬೇಕು. ನಾನು ಪ್ರಾಬ್ಲಮ್ ಸರ್, ಚೆನ್ನಾಗಿ ಓಡಿಸ್ಕೋಬೇಕು ನಾನು. ನೋಡಿ ಏನು ಕ್ರಿಯೇಟ್ ಮಾಡ್ಬೋದು ಸರ್, ಮ್ಯಾನೇಜಿಂಗ್ ಮಾಡ್ಬೋದು ಸರ್. ಕೀರ್. ಕೀರ್ ನಿಜವಾಗ್ಲೂ ಈಗ ಯಾರಾದ್ರೂ ಒಂದು ವೇಳೆ ಬೇರೆ ದೇಶದಲ್ಲಿ ಯಾರಾದ್ರೂ ಕೀರ್ ಅನ್ನೋ ಹೆಸರು ಅವರಿದ್ರೆ ಮಾತ್ರ ಪ್ರಾಬ್ಲಮ್. ಬಟ್ ಎಸ್ ಸರ್, ನನ್ನ ರೌಂಡ್ ಮುಗೀತು. ಸರ್, ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಖುಷಿ ಕೊಟ್ಟ ದಿನ, ತುಂಬ ಎಂಜಾಯ್ ಮಾಡಿದಂಥ ದಿನ ಯಾವುದು ಸರ್? ಅದರಲ್ಲಿ ಒಂದಿನ ಇವತ್ತು. ಹೌದಾ? ಹೌದು. ಹಂಗಂದ್ರೆ ನಮ್ಗೆ ತುಂಬ ಖುಷಿ ಸರ್, ಇವತ್ತು ನೀವು ತುಂಬ ಎಂಜಾಯ್ ಮಾಡಿದ್ದೀರಿ ಅಂತ. ಬಟ್ ತುಂಬ ಒಂದು ಮೆಮೊರೇಬಲ್ ಮೂಮೆಂಟ್ ನಿಮ್ಮ ಲೈಫಲ್ಲಿ ಅಂದರೆ ಯಾವುದು ಸರ್? ತುಂಬ ಅಂದರೆ ಈ ಥರ ಒಂದು ಎಲ್ಲ ಮೆಮೊರೇಬಲ್ ಇರುತ್ತೆ, ಅದು ನಿಮ್ಗೆ ಅವಾರ್ಡ್ ಸಿಕ್ಕಿರೋದಾಗಿರ್ಬೋದು, ನಿಮ್ಮ ಸಿನಿಮಾ ಸೆಲೆಬ್ರೇಷನ್ ಆಗಿರ್ಬೋದು. ಅದು ಬಿಟ್ಟು ಒಬ್ಬ ಹ್ಯೂಮನ್ ಆಗಿ ಇದೆಲ್ಲವನ್ನು ಹೊರತಾಗಿ ಒಂದು ತುಂಬ ಖುಷಿ ಕೊಟ್ಟಂಥ ದಿನ. ಮಕ್ಕಳು ಹುಟ್ಟಿದಾಗ. ಎಸ್, ಮಕ್ಕಳನ್ನ ನೋಡಿದಾಗ, ಮೊದಲ ಬಾರಿ ನೋಡಿದಾಗ ಖುಷಿ ಆಯ್ತು ಸರ್. ಈ ಫನ್ ಕ್ವಶನ್ಸ್ ಆನ್ಸರ್ಸ್ ಇದೆಲ್ಲ ನಿಮ್ಮ ಜೊತೆ ಆಟ ಆಡಿ, ಅಂಡ್ ನಂಗಂತೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಪ್ರತಿಭಾವಂತೆಮ್ಮ, ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಕಾರ್ಯಕ್ರಮ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಈ ಮಾಯೆ ಎಂಟರ್ಟೈನ್ಮೆಂಟ್ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಈ ಒಂದು ಕಾರ್ಯಕ್ರಮಕ್ಕೂ ಆ ಭಗವಂತ ಸಾಕಷ್ಟು ಯಶಸ್ಸನ್ನು ಕಲ್ಪಿಸ್ಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ನಾವು ಯಾರನ್ನು ನೋಡಬೇಕು ಅಂತ ಅನ್ಕೊಂಡಿದ್ವು ಅವರನ್ನೇ ಇಂಟರ್ವ್ಯೂ ಮಾಡೋದು ನನಗಂತೂ ಸಿಕ್ಕಿರುವಂತಹ ಭಾಗ್ಯ. ಹಾಗಾಗಿ ನಿಮಗೂ ಕೂಡ ಈ ವಿಡಿಯೋ ಏನಿದೆ ಅದು ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ರಾಜಾ. ಥ್ಯಾಂಕ್ ಯು.